ಯುದ್ಧದ ವಾತಾವರಣದಲ್ಲಿ ಕಾಂಗ್ರೆಸ್ಸೇ ಒಡೆದೋಗ್ಬಿಟ್ಟಿದೆ. ಕಾಂಗ್ರೆಸ್ ಎರಡು ಭಾಗ ಆಗೋಗ್ಬಿಟ್ಟಿದೆ. ಖರ್ಗೆ ಕಾಂಗ್ರೆಸ್ಸೇ ಬೇರೆ, ಇಲ್ಲಿ ಸಿದ್ದರಾಮಯ್ಯನ ಕಾಂಗ್ರೆಸ್ಸೇ ಬೇರೆ. ಕರ್ನಾಟಕದಲ್ಲಿ ಮತ್ತೆ ಎರಡು, ಕರ್ನಾಟಕದಲ್ಲಿ ಎರಡು ಕಾಂಗ್ರೆಸ್ಸು, ಒಂದು ಸಿದ್ದರಾಮಯ್ಯನ ಕಾಂಗ್ರೆಸ್ಸು, ಒಂದು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸು. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸಿದ್ದರಾಮಯ್ಯನಿಗೂ ನನಗೂ ಸಂಬಂಧ ಇಲ್ಲ, ಅವ್ರ ಹೇಳಿಕೆನ ಅವರೇ ಸಮರ್ಥನೆ ಮಾಡಬೇಕು, ನಾನು ನೋ ಕಾಮೆಂಟ್ ಅಂತ. ಒಬ್ಬ ಮುಖ್ಯಮಂತ್ರಿಗೆ ನೋ ಕಾಮೆಂಟ್ ಅಂತ ಹೇಳಿದ್ಮೇಲೆ ಆ ಮಂತ್ರಿಮಂಡಲದಲ್ಲಿ ಇರಲೇಬಾರ್ದು. ಇವರು ಯಾರು ಡಿ ಕೆ ಶಿವಕುಮಾರ್ ಇರಲೇಬಾರ್ದು ಕಾನೂನು ಪ್ರಕಾರ. ಇಲ್ಲ ಸಮರ್ಥನೆ ಮಾಡ್ಕೊಬೇಕು, ಇಲ್ಲ ಆ ಮಂತ್ರಿಮಂಡಲವನ್ನು ಬಿಟ್ಟು ಆಚೆ ಬರಬೇಕು. ನನಗನ್ಸುತ್ತೆ ಇಡೀ ದೇಶದಲ್ಲಿ ಈ ಕಾಂಗ್ರೆಸ್ಸಿನ ಹೇಳಿಕೆಗಳು, ನಾನು ನಿನ್ನೆ ನೋಡ್ತಾ ಇದ್ದೆ ಪಾಕಿಸ್ತಾನದ ಚಾನೆಲ್ಗಳಲ್ಲಿ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರೂ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಪಾಕಿಸ್ತಾನದ ಚಾನೆಲ್ಗಳಲ್ಲಿ ಹಾಡಿ ಹೊಗಳ್ತಾವ್ರೆ ಇವ್ರದ್ದೇನೇನು ಇಲ್ಲಿ ಬರ್ತದೆ ಕರ್ನಾಟಕಕ್ಕೆ. ನನಗನ್ಸತ್ತೆ ಯಾರೋ ಅಂಬಾಸಿಡರ್ ಬಂದ್ಬಿಟ್ಟಿದ್ದಂಗೆ ಅವನೇ. ಇಲ್ಲಿ ಪಾಕಿಸ್ತಾನದ ಯಾವುದೋ ಅಂಬಾಸಿಡರ್ ಇಲ್ಲಿ ಇರಬೇಕು. ಇಲ್ಲಿ ಇವರು ಹೇಳಿದ್ದು ಒಂದು ಕ್ಷಣಕ್ಕೆ ಅಲ್ಲಿ ಹೋಗ್ತಾಯಿದೆ, ಅಲ್ಲಿ ಟ್ರೋಲ್ ಆಗ್ತಾಯಿದೆ ಅಂದರೆ ಅವ್ರ ಪರವಾಗಿ ಏನು ಪುಷ್ಪ ಏನು ಸುರಿಮಳೆ ಹೊಗಳದೇನು ಅವ್ರನ್ನ. ತಿಮ್ಮಾಪುರೆ ಹೆಸರು ಅಲ್ಲಿ ಪಾಕಿಸ್ತಾನದಾಗ ಫೇಮಸ್ಸು. ತಿಮ್ಮಾಪುರೆ ಅಬಕಾರಿ ಮಂತ್ರಿ ನಮ್ಮ ಕರ್ನಾಟಕದಾಗ ಯಾರಿಗೂ ಗೊತ್ತಿಲ್ಲ. ತಿಮ್ಮಾಪುರೆ ಅಂದರೆ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ, ಅಲ್ಲಿ ಫೇಮಸ್ಸು. ಸಂತೋಷ್ ಲಾಡ್ ಫೇಮಸ್ ಅಲ್ಲಿ ಪಾಕಿಸ್ತಾನದಲ್ಲಿ. ಅಲ್ಲಿ ಹೇಳ್ತಾರೆ ನೋಡಿ, ದೇಶದಲ್ಲಿ ಭಿನ್ನಮತ ಇದೆ, ಯುದ್ಧ ಮಾಡೋದರಲ್ಲಿ ಭಾರತ ದೇಶದಲ್ಲೇ ದೊಡ್ಡ ಭಿನ್ನಮತ. ಮೋದಿ ಪರವಾಗಿರುವಂಥವ್ರು ದೇಶದಲ್ಲಿ ಕಡಿಮೆ. ಈ ಲಾಡ್ ಪರವಾಗಿ, ತಿಮ್ಮಾಪುರ ಪರವಾಗಿ, ಸಿದ್ದರಾಮಯ್ಯನ ಪರವಾಗಿ ಇಡೀ ದೇಶ ಐತೆ ಅಂತ ಬಿಂಬಿಸ್ತಾವ್ರಲ್ಲಿ. ನಾನೇ ನೋಡಿದ್ದೀನಿ ನೆನ್ನೆ. ನನಗೆಲ್ಲೋ ಅನಿಸ್ತೈತೆ ಇದೆಲ್ಲ ನೋಡಿದ್ಮೇಲೆ ಇದು ಪಾಕಿಸ್ತಾನಕ್ಕೆ ರಾವು ಕಾಲ ಬಂದೈತೆ. ಪಾಕಿಸ್ತಾನಕ್ಕೆ ರಾವು ಕಾಲ, ಕಾಂಗ್ರೆಸ್ ಅವ್ರಿಗೆ ಕೇಡುಗಾಲ. ಪಾಕಿಸ್ತಾನಕ್ಕೆ ರಾವು ಕಾಲ ಬಂದೈತೆ. ಯಾಕಂದರೆ ಎನಿ ಟೈಮ್ ವಿಶ್ವದ ಭೂಪಟದಿಂದನೇ ಹೊರಟೋಗೋ ಸ್ಥಿತಿ ಬಂದ್ಬಿಟ್ಟಿದೆ. ನೋಡ್ತಾ ಇದ್ದೆ ನಾನು. ಅವನ ಕಡೆ ಬಲೂಚಿಸ್ತಾನದಲ್ಲಿ ಅವರು ವಾರ್ ಡಿಕ್ಲೇರ್ ಮಾಡಿಬಿಟ್ಟವ್ರು ಪಾಕಿಸ್ತಾನದೊಳಗಡೆ ಅಲ್ವಾ? ಬಲೂಚಿಸ್ತಾನ್ ತಾನೆ, ಅವರೊಂದು ವಾರ್ ಡಿಕ್ಲೇರ್ ಮಾಡ್ಕೊಂಬಿಟ್ಟವ್ರು ಅಲ್ಲೇ. ನಿನ್ನೆ ನಾನು ನೋಡಿದೆ ಇಮ್ರಾನ್ ಖಾನ್ ಪಾರ್ಟಿ ಅವ್ರದ್ದು ಬೈಟ್ ಕೊಡ್ತಾ ಇದ್ರು ಅಲ್ಲೇ. ನಾನು ನೋಡಿದ್ದೀನಿ, ನೀವು ಬೇಕಾದ್ರೆ ಹಾಕ್ತೀನಿ ನೋಡಿ. ಅಲ್ಲಿ ಬೈಟು 2 ಫೋಟೋ ಇಟ್ಕೊಂಡಿದ್ದಾರೆ ಅಲ್ಲಿ. ಅಲ್ಲಿನ ಮಾಧ್ಯಮದವರು 2 ಫೋಟೋ ತೋರಿಸ್ತಾ ಇದ್ದಾರೆ. ಒಂದು ಮೋದಿ ಫೋಟೋ, ಒಂದು ಅಲ್ಲಿ ಪ್ರೈಮ್ ಮಿನಿಸ್ಟರ್ ಫೋಟೋ. 2 ಫೋಟೋನ ಅಲ್ಲಿರೋ ಪಾಕಿಸ್ತಾನದಲ್ಲಿರೋ ಅಂಥ ಮುಸ್ಲಿಮರಿಗೆ 2. ಇದರಲ್ಲಿ ಯಾರು ಬೆಸ್ಟ್ ಅಂದರೆ ಎಲ್ಲ ನಾನು ನೋಡಿದ್ದು 100 ಅವ್ರಿಗೆ ಎಷ್ಟು ಜನ ಮಾಡಿದ್ರೋ 100% ಜನ ಮೋದಿ ಬೆಸ್ಟ್ ಅಂತಂದ್ರು. ಈ ಮನುಷ್ಯ ಅಂದರು, ಅಯ್ಯೋ ಇವರು ಕರಪ್ಟಿವ್ನು, ನಾಲಾಯಕು, ಅವನು ಏನು ಮಾಡಿದ್ರು ಅವನ ಹೆಂಡತಿ ಮಕ್ಕಳು ಅವ್ರ ಕುಟುಂಬಗೋಸ್ಕರ ಲೂಟಿ ಹೊಡೆದಿದ್ದಾನೆ. ಮೋದಿಗೆ ನೋಡಿ ಅವ್ರು ಹೇಳಿದ್ದು ನನಗೆ ಗೊತ್ತಿಲ್ಲ, ನಮ್ಮ ಜನ ಹೇಳ್ತಾರೆ ಇಲ್ಲಿ ಗೊತ್ತಿಲ್ಲ. ನಾವೆಲ್ಲ ಅಪ್ರಿಷಿಯೇಟ್ ಮಾಡ್ತೀವಿ ಮೋದಿನ. ಅಲ್ಲಿ ಹೇಳಿದ್ದು ಮೋದಿಗೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಯಾರಿದ್ದಾರೆ, ಅವ್ರು ದೇಶಕ್ಕೋಸ್ಕರ ಮಾಡ್ತಾ ಇದ್ದಾನೆ. ಇಡೀ ಪ್ರಪಂಚದಲ್ಲಿ ಪಾಪ್ಯುಲರ್ ಇದ್ದಾರೆ. ನಮ್ಮ ಪ್ರಧಾನಿ ಅವನ ಕುಟುಂಬಕ್ಕೋಸ್ಕರ ಆಸ್ತಿ ಮಾಡ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿನ ಪತ್ರಿಕೆಗಳು. ಆದರೆ ಇಲ್ಲಿನ ನಮ್ಮ ಕಾಂಗ್ರೆಸ್ ಅವ್ರಿಗೆ ಅದು ಯಾವಾಗ ಬರ್ತೈತೆ ಗೊತ್ತಿಲ್ಲ. ನನಗನ್ಸುತ್ತೆ ಕಾಂಗ್ರೆಸ್ ಅವ್ರಿಗೊಂಥರ ಕೇಡುಗಾಲ ಬಂದಂಗೆ ಐತೆ. ಓಕೆ.